ಹಾಯ್ ಹಲೋ ನಮಸ್ತೆ ಸುಜಿ ರಿಚ್ ಅಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿ ಗೊತ್ತಾ? ಈಸಿ ಮಾತ್ರ ಅಲ್ಲ, ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ನೋಡಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ? ನೋಡ್ತಾ ಇದ್ದೀರಲ್ವಾ? ಎಷ್ಟು ಸಾಫ್ಟಾಗಿ ಸ್ವೀಟಾಗಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? 1 ಕಪ್ ಅಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಹುರ್ಗಡ್ಲೆ ಇಷ್ಟು ಹಾಕ್ಕೊಂಡು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ, 1 ಮಿನಿಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಓಕೆ, ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಬರೋಣ ನುಣ್ಣಗೆ. ಓಕೆ, ಇದು ನೋಡಿ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಬಂದಿದ್ದೀನಿ. ಓಕೆ, ಇದನ್ನ ಸೈಡ್ಗೆ ತೆಗ್ಬಿಡೋಣ. ಮಿಕ್ಸಿ ಜಾರ್ ತೊಗೊಂಡು ನಾವು ಯಾವ ಬೌಲಲ್ಲಿ ಕಡಲೆ ಮತ್ತು ರವೆ ತೊಗೊಂಡಿದ್ವೋ ಅದೇ ಮಿಕ್ಸಿ ಜಾರ್ಗೆ 2 ಬೌಲಷ್ಟು ಸಕ್ಕರೆ ನುಣ್ಣಗೆ ಪುಡಿ ಮಾಡ್ಕೊಬರ್ಬೇಕು. ಇವಾಗ ಶುಗರ್ ಒಳಗಡೆ 3 ಏಲಕ್ಕಿನ ಈ ಥರ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಇಷ್ಟು ಸಾಕು. ಇದನ್ನು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರೋಣ. ಓಕೆ, ಏನು ಶುಗರ್ ಪೌಡರ್ ಮಾಡ್ಕೊಬಂದ್ವಲ್ಲ ಅದನ್ನು ಇವಾಗ ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ತುಂಬ ಸ್ವೀಟ್ ಬೇಕು ಅನಿಸಿದ್ರೆ ಸಕ್ಕರೆ ನಾನು ಹಾಕ್ದಷ್ಟೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಶುಗರ್ನ ಕಮ್ಮಿ ಮಾಡಿ ಅಷ್ಟೇ. ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ. ಆಯಿತು, ಏನು ಪೌಡರ್ ಮಾಡಿಟ್ಟಿದ್ವಲ್ಲ ಸಕ್ಕರೆ ಎಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದು ಇವಾಗ ಆಗಿದೆ. ಮತ್ತು ಕಡಾಯಿ ಇಟ್ಬಿಟ್ಟು ಇವಾಗ ಇದರೊಳಗಡೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಜಸ್ಟ್ ತುಪ್ಪ ಬಿಸಿ ಆಗಬೇಕಷ್ಟೇ. ಓಕೆನಾ? ಕರಗಿಸ್ಕೋಬೇಕಷ್ಟೇ ಇದು. ಓಕೆ, ಸಾಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಈಗ ಏನು ಮಾಡೋಣ ಅಂದರೆ ಇದನ್ನು ಗ್ಯಾಸ್ ಆಫ್ ಆಗಿದೆ ಇವಾಗ. ಓಕೆ, ಇದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ. ಇದನ್ನು ಇವಾಗ ಕಾಯಿಸಿ ತಣ್ಣಗೆ ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲು 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಇದ್ರೊಳಗಡೆ ನಾನು. ಫ್ರೆಂಡ್ಸ್, ಇವಾಗ ನಾನು 4 ಸ್ಪೂನಷ್ಟು ಮಾತ್ರ ಹಾಲು ಹಾಕ್ಕೊಂಡಿರೋದು ನಾನು. ಓಕೆ, ಅವಾಗ 2 ಸ್ಪೂನ್ ಮತ್ತೆ ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಓಕೆ, ಚೂರು ಕೈಗೆ ತುಪ್ಪ ಸವರ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.